ನಮಸ್ಕಾರ ಸ್ನೇಹಿತರೆ, ಅರ್ಜುನ ಎಂಟರ್ಪ್ರೈಸಸ್ ಇಂಪೋ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ತುಂಬ ಜನ ನಮ್ಮ ಹತ್ರ ಕೇಳ್ತಾ ಇದ್ದೀರಾ, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡೋಕ್ಕೆ ಬಿಟ್ಟಿದ್ದಾರಾ, ಹೊಸ ರೇಷನ್ ಕಾರ್ಡ್ಗೆ ಬಿಟ್ಟಿದ್ದಾರಾ ಅಂತ. ಸೊ ಇವತ್ತು ಈ ವಿಡಿಯೋದಲ್ಲಿ ರೇಷನ್ ಕಾರ್ಡಲ್ಲಿ ಈಗ ಪ್ರೆಸೆಂಟ್ ಯಾವುದೆಲ್ಲ ಸರ್ವಿಸ್ ಇದೆ, ನೆಕ್ಸ್ಟ್ ಸರ್ವಿಸ್ ಹೊಸದಾಗಿ ಯಾವಾಗ ಬಿಡ್ಬೋದು, ಇರೋ ಸರ್ವಿಸ್ಗಳನ್ನು ಮಾಡಿಸೋಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅನ್ನೋ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇಂಪೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸರ್ಕಾರಿ ಸೇವೆಗಳ ಬಗ್ಗೆ ಹಾಗೂ ಉದ್ಯೋಗದ ಬಗ್ಗೆ ಮಾಹಿತಿ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತೀವಿ. ಈಗ ಸ್ನೇಹಿತರೆ, ಎಷ್ಟೋ ಜನ ಮೇಯ್ನಾಗಿ ಕೇಳ್ತಾ ಇರೋ ಕ್ವಶನ್ ಏನಂದರೆ, ಹೊಸ ರೇಷನ್ ಕಾರ್ಡಿಗೆ ಯಾವಾಗ ಬಿಡ್ತಾರೆ ಅಂತ. ಯಾಕಂದರೆ ಆಲ್ಮೋಸ್ಟ್ ತುಂಬ ಜನದ BPL ಕಾರ್ಡ್ನ APL ಕಾರ್ಡ್ ಆಗಿ ಬದಲಾಯಿಸಿದ್ದಾರೆ. ಟ್ಯಾಕ್ಸ್ ಫೈಲ್ ಮಾಡಿದ್ರಿ ಅಥವಾ ಮನೇಲಿ ಕಾರ್ ಇದೆ, ಅದು ಇದು ಅಂತ ಸುಮಾರು ರೀಸನ್ ಕೊಟ್ಟರು, ಅದು ಬಿಡಿ. ಆದರೆ ಆ ಥರ ಪ್ರಾಬ್ಲಮ್ ಆಗಿರೋದು 60% ಜನ ಬಡವರಿಗೆ ಹಾಗಾಗಿದೆ. ಸಿಂಪಲಾಗಿ ಹೇಳಬೇಕಂದ್ರೆ ಒಂದು 5-6 ಸಾವಿರ ರೂಪಾಯಿದು ಆಸೆಗೋಸ್ಕರ TDS ಫೈಲ್ ಮಾಡಿದವರೆಲ್ಲ BPL ಕಾರ್ಡಿಂದ APL ಕಾರ್ಡ್ ಆಗಿದೆ. ಬಟ್ ಇವಾಗ APL ಕಾರ್ಡ್ ಆದವರು BPL ಕಾರ್ಡ್ಗೆ ಹಾಕಬೇಕಾದ್ರೆ ಮತ್ತೆ ಹೊಸದಾಗಿಂದ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು. ಬಟ್ ಇವಾಗ ಸದ್ಯಕ್ಕೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಆಪ್ಷನ್ನೇ ಇಲ್ಲ. ಓನ್ಲಿ ಮೆಡಿಕಲ್ ಎಮರ್ಜೆನ್ಸಿ, ಅಂದರೆ ನಿಮ್ಮ ಮನೇಲಿ ಯಾರಿಗಾದರೂ ಈಗ ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಕಿಡ್ನಿ ಪ್ರಾಬ್ಲಮ್ಮು ಆ ಥರದ್ದು ಏನಾದ್ರು ಇದ್ದರೆ, ಅದು ನೀವು ಮೆಡಿಕಲ್ ರಿಪೋರ್ಟು ಆ ಥರ ಎಲ್ಲ ಇಟ್ಕೊಂಡಿದ್ದರೆ, ಆ ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ಮಾತ್ರ ಈಗ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಬೋದು ಅಷ್ಟೇ. ಸುಮಾರು ಕಡೆ ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡ್ಬೋದು ಅನ್ನೋ ಸುದ್ದಿ ಓಡಾಡ್ತಿದೆ. ಆ್ಯಕ್ಚುಲಿ ಇದೇ ರೀಸನ್, ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ಈಗ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಆಪ್ಷನ್ ಇದೆ. ಅದನ್ನೇ ಎಲ್ಲ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಷ್ಟೆ. ಅದು ಬಿಟ್ಟರೆ ನಿಮ್ಮ ಹತ್ರ ಶ್ರಮ್ ಕಾರ್ಡ್ ಇದ್ದರೆ, ಅದು ಸಹ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕ್ಲಿಯರ್ ಆಗಿದ್ದರೆ ನೀವು ಅಪ್ಲೈ ಮಾಡ್ಬೋದು ಅಷ್ಟೇ ಹೊಸ ರೇಷನ್ ಕಾರ್ಡಿಗೆ. ಹಾಗೆ ಮಾಡಿಸಿರೋ ಕಾರ್ಡ್ ಸಹ ಈ ಮೆಡಿಕಲ್ ಎಮರ್ಜೆನ್ಸಿಗೆ ಬಿಟ್ಟರೆ ಬೇರೆ ಏನಕ್ಕೂ ಯೂಸ್ ಆಗೋದು ಇಲ್ಲ ಆ ಕಾರ್ಡ್ಗಳು. ಈಗ ಹೊಸ ರೇಷನ್ ಕಾರ್ಡ್ ಸುದ್ದಿ ಬಿಡೋದಾದರೆ, ನೆಕ್ಸ್ಟು ಈಗ ಸದ್ಯದಲ್ಲೇ ಈ APL ಕಾರ್ಡ್ ಇದ್ದವರಿಗೆಲ್ಲ BPL ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೆ ಇನ್ನೊಂದು ಅವಕಾಶ ಕೊಡ್ತೀವಿ. ಅಂದರೆ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇದ್ದು ನಿಮ್ಮದು ನೀವು ಬಿಲೋ ಪಾವರ್ಟಿ ಲೈನಿಗೆ ಬರೋರಿದ್ದರೆ ನಿಮ್ಗೊಂದು ಆಪ್ಷನ್ ಕೊಡ್ತೀವಿ ಅಂತ ಒಂದು ಗೌರ್ಮೆಂಟು ಒಂದು ಸುದ್ದಿ ಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆ ಸುದ್ದಿ ಹರಡ್ತಾ ಇದೆ. ಸೊ ಅದು ನಿಜನೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು. ಆದರೂ ನೀವು ಸದ್ಯದಲ್ಲೇ ಬಿಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟನ್ನು ರೆಡಿ ಇಟ್ಕೊಳ್ಳೋದು ಒಳ್ಳೆಯದು. ಮೀನ್ಸ್ 1,20,000 ಒಳಗಡೆ ಇರೋ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ, ಅಥವಾ ನಿಮ್ಮ ಡೀಟೇಲ್ ಕರೆಕ್ಟ್ ಆಗಿರೋ ಆಧಾರ್ ಕಾರ್ಡ್ ಆಗಲಿ, ಹಾಗೆ ಈಗ 6 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿದ್ರೆ ಬರ್ತ್ ಸರ್ಟಿಫಿಕೇಟು ಮತ್ತು ಅವ್ರದ್ದು ಆಧಾರ್ ಕಾರ್ಡು, ಹೀಗೆ ಎಲ್ಲ ಡಾಕ್ಯುಮೆಂಟನ್ನು ಸದ್ಯಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ. ಯಾವ ಟೈಮಲ್ಲಿ ಹೊಸ ರೇಷನ್ ಕಾರ್ಡಿಗೆ ಬಿಡ್ತಾರೆ ಅನ್ನೋ ಮಾಹಿತಿ ಇನ್ನೂ ಸದ್ಯಕ್ಕೆ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಎಲ್ಲ ಕಡೆ ಹೊಸ ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಹೇಳ್ತಾ ಇದ್ದಾರೆ ಅಷ್ಟೇ. ಬಟ್ ಆ್ಯಕ್ಚುಲಿ ಪ್ರೆಸೆಂಟ್ ಯಾವುದು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಹಾಕೋಕ್ಕೆ ಆಪ್ಷನ್ ಬಂದಿಲ್ಲ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿಟ್ಕೊಳ್ಳಿ. ಪಕ್ಕಾ ಮಾಹಿತಿ ಬಂದರೆ ಹಾಗೆ ಅಪ್ಲಿಕೇಶನ್ ಓಪನ್ ಆದಾಗ ಮಾಹಿತಿ ತಿಳಿಸ್ತೀನಿ. ಅಲ್ಲಿವರೆಗೂ ಸುಮ್ಮನೆ ರೇಷನ್ ಕಾರ್ಡ್ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಸರಿ, ಈಗ ಪ್ರೆಸೆಂಟ್ ರೇಷನ್ ಕಾರ್ಡಲ್ಲಿರೋ ಸರ್ವಿಸ್ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಈಗ ಸದ್ಯಕ್ಕೆ ಜನರಲ್ ಆಗಿ ಹೊಸದಾಗಿ ಅಪ್ಲಿಕೇಶನ್ ಹಾಕೋಕ್ಕೆ ಆಪ್ಷನ್ ಇಲ್ಲ. ಆದರೆ ಈಗಾಗಲೇ ಹೇಳ್ದಂಗೆ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ, ಹಾಗೆ ಶ್ರಮ್ ಕಾರ್ಡು ಹೊಂದಿರೋರು ಹೊಸ ರೇಷನ್ ಕಾರ್ಡಿಗೆ ಅಗತ್ಯ ದಾಖಲೆ ನೀಡಿ ಅರ್ಜಿ ಸಲ್ಲಿಸ್ಬೋದು. ಸದ್ಯಕ್ಕೆ ಇದೊಂದೇ ಪ್ರೆಸೆಂಟ್ ಹೊಸ ರೇಷನ್ ಕಾರ್ಡಲ್ಲಿರೋ ಸರ್ವಿಸ್ ಅಂದರೆ ಇದೊಂದೇ. ನೆಕ್ಸ್ಟು ಕರೆಕ್ಷನ್ ಅಥವಾ ಅಪ್ಡೇಟ್ ಮಾಡೋಕ್ಕೆ ಆಪ್ಷನ್ ಇದೆ. ಅಂದರೆ ನೀವು ಆಲ್ರೆಡಿ ರೇಷನ್ ಕಾರ್ಡು ಅಂದರೆ BPL ಕಾರ್ಡ್ ಹೋಲ್ಡರ್ ಆಗಿದ್ದರೆ ಅದರಲ್ಲಿ ಏನಾದರೂ ಚೇಂಜಸ್ಸು ಅಥವಾ ಅಪ್ಡೇಟ್ ಮಾಡ್ಬೋದು. ಈಗ ಮೊದಲನೇದಾಗಿ ಆ್ಯಡ್, ಎಡಿಟ್ ಆರ್ ಡಿಲೀಟ್ ಆಪ್ಷನ್. ಇದ್ರ ಬಗ್ಗೆ ಹೇಳೋದಾದರೆ, ಈಗ ನಿಮ್ಮ ಹತ್ರ ಆಲ್ರೆಡಿ ಇರೋ ರೇಷನ್ ಕಾರ್ಡಿಗೆ ನಿಮ್ಮ ಫ್ಯಾಮಿಲಿಲಿ ಯಾರನ್ನಾರು ರೇಷನ್ ಕಾರ್ಡಿಗೆ ಆ್ಯಡ್ ಮಾಡೋಂಗಿದ್ರೆ ಮಾಡ್ಬೋದು. ಲೈಕ್ ಹೊಸದಾಗಿ ಮದುವೆ ಆಗಿ ಬಂದಿರೋರು ಯಾರು ಇದ್ದರೆ ಅವ್ರದ್ದು ಆಧಾರ್ ಕಾರ್ಡು ನಿಮ್ಮ ರೇಷನ್ ಕಾರ್ಡಲ್ಲಿರೋ ಅಡ್ರೆಸ್ಸಿಗೆ ಚೇಂಜ್ ಮಾಡಿಸಿದ ಮೇಲೆ ಅವ್ರ ಆಧಾರ್ ಕಾರ್ಡ್ ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಎರಡು ಇದ್ದರೆ
ರೇಷನ್ ಕಾರ್ಡಿಗೆ ಆ್ಯಡ್ ಮಾಡ್ಬೋದು. ಹಾಗೆ ಮಕ್ಕಳನ್ನ ಸಹ ಆ್ಯಡ್ ಮಾಡ್ಬೋದು, ಆಧಾರ್ ಕಾರ್ಡು ಮತ್ತು ಬರ್ತ್ ಸರ್ಟಿಫಿಕೇಟ್ ಎರಡು ಕರೆಕ್ಟಾಗಿದ್ದರೆ. ನೆಕ್ಸ್ಟ್ ನಿಮ್ಮ ರೇಷನ್ ಕಾರ್ಡಲ್ಲಿ ಹಾಗೆ ಆಧಾರ್ ಕಾರ್ಡಲ್ಲಿ ಹೆಸರು ಡಿಫ್ರೆನ್ಸ್ ಇದ್ದರೆ ಈ ಎಡಿಟ್ ಆಪ್ಷನ್ ಯೂಸ್ ಮಾಡಿಕೊಂಡು ಆ್ಯಸ್ ಪರ್ ಆಧಾರ್ ರೇಷನ್ ಕಾರ್ಡಲ್ಲಿ ಹೆಸರು ಬರೋ ಥರ ಮಾಡ್ಕೊಳ್ಬೋದು. ಹಾಗೆ ಫೋಟೋ ಏನಾದರೂ ತುಂಬ ಹಳೇದಾಗಿದ್ದರೆ, ನಿಮ್ಮದು ಆಧಾರ್ ಕಾರ್ಡಲ್ಲಿ ಹೊಸ ಫೋಟೋ ಇದ್ದರೆ ಅದನ್ನು ಸಹ ನೀವು ಬದಲಾಯಿಸ್ಕೊಳ್ಬೋದು. ನೆಕ್ಸ್ಟ್ ಈ ಡಿಲೀಟ್ ಆಪ್ಷನ್ ಬಗ್ಗೆ ಸದ್ಯಕ್ಕೆ ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ. ಇದು ಯೂಸ್ ಆಗ್ತಾ ಇರೋದು ಸದ್ಯಕ್ಕೆ ಡೆತ್ ಆಗಿರೋ ಪರ್ಸನ್ನ ಮಾತ್ರ ಡಿಲೀಟ್ ಮಾಡೋಕ್ಕೆ ಯೂಸ್ ಮಾಡಬೇಕಾಗಿದೆ. ಎಷ್ಟೋ ಜನ ಬಂದು ಕೇಳ್ತಾರೆ, ನನ್ನ ಮಕ್ಕಳು IT ಕಟ್ತಾರೆ, ಅವ್ರನ್ನ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡಿಕೊಡಿ, ಅಥವಾ ಮದುವೆ ಆಗಿದ್ದಾರೆ ಸೊ ಡಿಲೀಟ್ ಮಾಡಿಕೊಡಿ ಅಂತ. ಬಟ್ ಏನಂದರೆ, ಜೀವಂತ ಇರೋರನ್ನ ಯಾವುದೇ ಕಾರಣಕ್ಕೂ ನಾವು ಡಿಲೀಟ್ ಮಾಡೋ ಹಾಗಿಲ್ಲ. ಇವನ್ ಮದುವೆ ಆಗಿ ಬೇರೆ ಕಾರ್ಡಿಗೆ ಆ್ಯಡ್ ಮಾಡಬೇಕಾದ್ರೂ ಇನ್ನೊಂದು ಕಾರ್ಡಿಗೆ, ಹೊಸ ಕಾರ್ಡಿಗೆ ಅಪ್ಲೈ ಮಾಡಬೇಕಾದ್ರೇ ನಿಮಗೆ ಡಿಲೀಟ್ ಮಾಡೋ ಆಪ್ಷನ್ ಬರುತ್ತೆ. ಅಲ್ಲೇ ಡಿಲೀಟ್ ಮಾಡ್ಕೊಬೇಕು ಬಿಟ್ಟರೆ ಈ ರೀಸೆಂಟ್ ಅಂದರೆ ಆಲ್ರೆಡಿ ಇರೋ ಕಾರ್ಡಲ್ಲಿ ನೀವು ಇನ್ನೊಬ್ಬರನ್ನ ತೆಗಿಯೋಕ್ಕೆ ಡಿಲೀಟ್ ಮಾಡೋಕ್ಕೆ ಆಪ್ಷನ್ ಇಲ್ಲ. ಹಾಗೆ ನೆಕ್ಸ್ಟ್ ಅಡ್ರೆಸ್ ಚೇಂಜ್ ಬಗ್ಗೆ ನೋಡೋದಾದರೆ, ನಿಮ್ಮ ರೇಷನ್ ಕಾರ್ಡಲ್ಲಿ ಅಡ್ರೆಸ್ ಬೇರೆ ಇದ್ದು ಆಧಾರ್ ಕಾರ್ಡಲ್ಲಿ ಬೇರೆ ಅಡ್ರೆಸ್ ಇದ್ದರೆ ಆ್ಯಸ್ ಪರ್ ಆಧಾರ್ ಅಡ್ರೆಸ್ ಬದಲಾಯಿಸ್ಕೊಳ್ಬೋದು ಅಷ್ಟೇ. ನೆಕ್ಸ್ಟು ಫೇರ್ ಪ್ರೈಸ್ ಶಾಪ್ ಚೇಂಜ್ ಆಪ್ಷನ್ನು. ಇದು ನಿಮ್ಮ ಸೊಸೈಟಿ ಬದಲಾಯಿಸ್ಕೊಳಕ್ಕೆ, ಅಂದರೆ ಈಗ ಅಕ್ಕಿ ತೊಗೊಳ್ತಾ ಇರ್ತೀರಲ್ಲ, ಆ ನ್ಯಾಯಬೆಲೆ ಅಂಗಡಿ ಎಲ್ಲಾದರೂ ದೂರ ಇದ್ದರೆ ಹತ್ತಿರ ಇರೋ ನ್ಯಾಯಬೆಲೆ ಅಂಗಡಿಗೆ ಬದಲಾಯಿಸ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಈ ಆಪ್ಷನ್ನು. ನೆಕ್ಸ್ಟು ಈ ಕಾರ್ಡ್ ಅಪ್ಡೇಟ್ ಆಪ್ಷನ್ನು ಕರೆಕ್ಟಾಗಿ ಓಪನ್ ಆದರೆ ನಿಮ್ಮ BPL ಕಾರ್ಡನ್ನು ಅಂತ್ಯೋದಯ ಅಥವಾ APL ಕಾರ್ಡನ್ನು BPL ಕಾರ್ಡಾಗಿ ಅದು ಸಹ ಅದು ಕೇಳೋ ಡಾಕ್ಯುಮೆಂಟನ್ನು ಆ್ಯಂಡ್ ಎಲಿಜಿಬಲ್ ಆಗಿದ್ದರೆ ಮಾತ್ರ ಅಪ್ಲೈ ಮಾಡ್ಬೋದು. ಸೊ ಸದ್ಯಕ್ಕೆ ಇವಾಗ ಹೊಸ ರೇಷನ್ ಕಾರ್ಡಿಗೆ ಆಪ್ಷನ್ ಬಿಟ್ಟಿಲ್ಲ. ಆದರೆ ರೇಷನ್ ಕಾರ್ಡಲ್ಲಿ ಏನೆಲ್ಲ ತಿದ್ದುಪಡಿ ಮಾಡ್ಬೋದು ಅನ್ನೋದು ಈಗ ಈ ವಿಡಿಯೋದಲ್ಲಿ ನೋಡಿದ್ರಿ. ಹಾಗೆ ಒಂದು ವೇಳೆ ಹೊಸ ರೇಷನ್ ಕಾರ್ಡ್ ಬಿಟ್ಟರೆ ಸದ್ಯದಲ್ಲೇ ಬಿಡೋ ಚಾನ್ಸಸ್ ಸಹ ಇದೆ. ಬಿಟ್ಟರೆ ಇದೇ ಚಾನಲಲ್ಲಿ ಇನ್ಫಾರ್ಮೇಷನ್ ಕೊಡ್ತೀವಿ. ಹಾಗೆ ಸ್ನೇಹಿತರೆ, ಇನ್ನೊಂದು ಮಾಹಿತಿ, ಎಷ್ಟೋ ಜನ ಒನ್ಸ್ ರೇಷನ್ ಕಾರ್ಡ್ ಕಳೆದೋದ್ರೆ ಮತ್ತು ಪ್ರಿಂಟೇ ತೆಗಿಯೋಕ್ಕೆ ಬರಲ್ಲ ಅಂದ್ಕೊಂಡಿದ್ದಾರೆ. ತುಂಬ ಕಷ್ಟಪಡ್ತಾರೆ ರೇಷನ್ ಕಾರ್ಡ್ ಹುಡ್ಕೋಕ್ಕೆ. ಅಥವಾ ಎಷ್ಟೋ ಜನ ಫುಡ್ ಆಫೀಸ್ ಮುಂದೆ ಕಾಯ್ತಾ ನಿಂತಿರ್ತಾರೆ. ಬಟ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಇದ್ದರೆ ಸಾಕು, ಹೊಸ ಕಲರ್ ಪ್ರಿಂಟ್ ತೆಗಿಬೋದು. ಆ್ಯಂಡ್ ನಿಮ್ಮ ಕಾರ್ಡ್ ತುಂಬ ಹಳೆದಾಗಿದ್ದರೆ ಅಥವಾ ವೈಟ್ ಬ್ಯಾಕ್ಗ್ರೌಂಡ್ ಇದ್ದರೆ, ಈಗ BPL ಆದರೆ ಗ್ರೀನ್ ಬ್ಯಾಕ್ಗ್ರೌಂಡ್ ಇರುತ್ತಲ್ಲ, ಅದೇ ಥರ ನಿಮ್ಮದೆಲ್ಲರ ಕಾರ್ಡ್ ಬರೀ ವೈಟ್ ಬ್ಯಾಕ್ಗ್ರೌಂಡ್ ಇದ್ದರೆ ಆ ಥರ ಕಾರ್ಡ್ ಸಹ ನೀವು ಗ್ರಾಮ ಸೆಂಟರ್ಗೆ ಹೋದರೆ ಕಾರ್ಡ್ ಸಿಗುತ್ತೆ. ಸ್ನೇಹಿತರೆ, ಇದಾಗಿತ್ತು ರೇಷನ್ ಕಾರ್ಡ್ ಸರ್ವಿಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ನೀಡಿ. ಹಾಗೆ ಇದೇ ಥರ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ವಿಡಿಯೋಗೋಸ್ಕರ ಈ ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಹಿತಿ ಬೇಗನೆ ಸಿಗಬೇಕಂತ ಅಂದರೆ ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.